ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ದೇಶದ ರಾಜಕೀಯದಲ್ಲಿ ದಿನಕ್ಕೊಂದು ಹೈಡ್ರಾಮಾ ನಡೀತಾನೆ ಇರುತ್ತೆ ಅಲ್ವಾ. ಆದ್ರೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರೋ ಹೈಡ್ರಾಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಪಕ್ಷದಲ್ಲಿ ಈಗ ದೊಡ್ಡ ಮಟ್ಟದ ಆಂತರಿಕ ಬಂಡಾಯ ಶುರುವಾಗಿದೆ. ಇಂತಹ ಟೈಮಲ್ಲಿ ದೀದಿ ಅಂದ್ರೆ ನಮ್ಮ ಮಮತಾ ಬ್ಯಾನರ್ಜಿ ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ಇತ್ತೀಚೆಗೆ ಫೇಸ್ಬುಕ್ ಲೈವ್ಗೆ ಬಂದ ಮಮತಾ ಬ್ಯಾನರ್ಜಿ ತಮ್ಮ ವಿರೋಧಿಗಳಿಗೆ ಒಂಥರ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವ ರೇಂಜ್ಗೆ ಅಂದ್ರೆ, ನಿಮ್ಮ ಅಂತ್ಯ ನೋಡೋವರೆಗೂ ನಾನು ಸಾಯಲ್ಲ ಅಂತ ಗುಡುಗಿದ್ದಾರೆ. ಹಾಗಾದ್ರೆ ಏನಿದು ಇಡೀ ಮ್ಯಾಟರ್? ದೀದಿ ಯಾಕೆ ಇಷ್ಟೊಂದು ಗರಂ ಆಗಿದ್ದಾರೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಾಯಕರೇ ಪಕ್ಷದ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಇದರಿಂದ ಬೇಸತ್ತ ಮಮತಾ ಬ್ಯಾನರ್ಜಿ ಫೇಸ್ಬುಕ್ ಲೈವ್ಗೆ ಬಂದು ತಮ್ಮ ಎದುರಾಳಿಗಳು ಮತ್ತು ಮುಖ್ಯವಾಗಿ ಬಿಜೆಪಿ ನಾಯಕರ ವಿರುದ್ಧ ಸಖತ್ ವಾಗ್ದಾಳಿ ನಡೆಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಗೊತ್ತಾ? ಕೆಲವರು ನನಗೆ ಹಾರ್ಟ್ ಅಟ್ಯಾಕ್ ಆಗ್ಲಿ ಅಂತ ಕಾಯ್ತಿದ್ದಾರೆ. ಆದ್ರೆ ನೆನ್ಪಿರ್ಲಿ, ನಿಮ್ಮ ಅಂತ್ಯ ನೋಡೋವರೆಗೂ ನಾನು ಸಾಯಲ್ಲ, ಬದುಕಿರ್ತೀನಿ ಅಂತ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಅಷ್ಟೇ ಬೋಲ್ಡ್ ಆಗಿ ಹೇಳಿದ್ದಾರೆ. ಜೊತೆಗೆ ಪಕ್ಷ ಬಿಟ್ಟು ಹೋದ ನಾಯಕರನ್ನು ನೇರವಾಗಿ ದ್ರೋಹಿಗಳು ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಅಂತ ದ್ರೋಹಿಗಳ ಪರವಾಗಿ ನಾನೇ ಜನರ ಬಳಿ ಕ್ಷಮೆ ಕೇಳ್ತೀನಿ ಅಂತಾನು ಹೇಳಿದ್ದಾರೆ. ರಾಜಕೀಯ ಉಳಿವಿಗಾಗಿ ತಾವು ಅಥವಾ ತಮ್ಮ ಕುಟುಂಬ ಎಂದು ಆತ್ಮಸಾಕ್ಷಿ ಮಾರಿಕೊಂಡಿಲ್ಲ ಅನ್ನೋದು ಅವರ ಮಾತು. ಇನ್ನ ಬಿಜೆಪಿ ಮೇಲಂತೂ ದೀದಿ ಫುಲ್ ಕೆಂಡ ಕರೀತಾರೆ. ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಮತ್ತು ಪೊಲೀಸ್ ಫೋರ್ಸ್ ಬಳಸಿ ಬಿಜೆಪಿ ತಮ್ಮ ಪಕ್ಷವನ್ನ ಒಡೆಯೋಕೆ ನೋಡ್ತಿದೆ ಅಂತ ಆರೋಪಿಸಿದ್ದಾರೆ. ದೀದಿ ಒಂದು ಮಸ್ತ್ ಡೈಲಾಗ್ ಹೊಡೆದಿದ್ದಾರೆ ಕೇಳಿ. ಯಾರಿಗೆಲ್ಲ ಕೇಸ್ ರಗಳೆ ಇರುತ್ತೋ ಅವರೆಲ್ಲ ಇವತ್ತು ಬಿಜೆಪಿ ವಾಷಿಂಗ್ ಮಿಷಿನ್ಗೆ ಹೋಗಿ ಕ್ಲೀನ್ ಆಗ್ತಿದ್ದಾರೆ. ಅಂದ್ರೆ ಐಟಿ ಇಡಿ ಭಯದಿಂದ ಟಿಎಂಸಿ ಶಾಸಕರು ಮತ್ತು ಸಂಸದರು ಈ ಕಡೆ ಓಡಾಡ್ತಿದ್ದಾರೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ನೇರ ಆರೋಪ. ಇನ್ನ ಅಸಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಪಕ್ಷದಲ್ಲಿ ಬಂಡಾಯ ಏಳಕ್ಕೆ ಮಮತಾ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಏಕಪಕ್ಷೀಯ ನಿರ್ಧಾರಗಳೇ ಕಾರಣ ಅಂತ ಕೆಲವರು ದೂರುತ್ತಿದ್ದಾರೆ. ಆದ್ರೆ ದೀದಿ ಮಾತ್ರ ಅಭಿಷೇಕ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಅಭಿಷೇಕ್ ನ ಟಾರ್ಗೆಟ್ ಮಾಡಲಾಗ್ತಿದೆ, ಅವರ ಕುಟುಂಬಕ್ಕೂ ಸಮನ್ಸ್ ನೀಡಲಾಗಿದೆ. ಆದ್ರೆ ಅವರು ಹುಲಿಯಂತೆ ಹೋರಾಡ್ತಿದ್ದಾರೆ ಅಂತ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಇನ್ನ ಇತ್ತೀಚೆಗಷ್ಟೇ ಬಂಡಾಯವೆದ್ದ ಮದನ್ ಮಿತ್ರ ಅವರ ಬಗ್ಗೆಯೂ ದೀದಿ ರಹಸ್ಯ ಬಯಲು ಮಾಡಿದ್ದಾರೆ. ಮದನ್ ಮಿತ್ರ ಅವರಿಗೆ ಇಡಿ ಸಮನ್ಸ್ ಬಂದ ತಕ್ಷಣವೇ ಅವರು ಬಣ ಬದಲಾಯಿಸ್ತಾರೆ ಅಂತ ನಮಗೆ ಗೊತ್ತಿತ್ತು. ಇದಕ್ಕೂ ಅಭಿಷೇಕ್ಗೂ ಯಾವುದೇ ಸಂಬಂಧವಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಮದನ್ ಮಿತ್ರ ಅವರ ವರ್ಷನ್ ಬೇರೆಯೇ ಇದೆ. ಅಭಿಷೇಕ್ ಬ್ಯಾನರ್ಜಿ ಅವರು ತಿಂಗಳು ನಾಯಕತ್ವದಿಂದ ಹಿಂದೆ ಸರಿಯಬೇಕು ಅನ್ನೋ ನನ್ನ ಬೇಡಿಕೆಯನ್ನ ಪಕ್ಷ ಒಪ್ಪದಿದ್ದಕ್ಕೆ ನಾನು ಹೊರಬಂದೆ ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲಿ ಯಾರದು ತಪ್ಪು ಯಾರದು ಸರಿ ಅನ್ನೋದನ್ನ ನೀವೇ ಗೆಸ್ ಮಾಡಬೇಕು. ಇನ್ನ ನಾಯಕರು ಪಕ್ಷ ಬಿಟ್ಟು ಹೋಗ್ತಿದ್ದಾರೆ ಅಂತೇಳಿ ಮಮತಾ ಬ್ಯಾನರ್ಜಿ ಧೃತಿಗೆಟ್ಟಿಲ್ಲ. ಅವರು ಸವಾಲು ಹಾಕಿದ್ದಾರೆ. ಅಗತ್ಯ ಬಿದ್ದರೆ 2026ರ ನಂತರವೂ ನಾನು ಶೂನ್ಯದಿಂದ ಮತ್ತೆ ಪಕ್ಷ ಕಟ್ಟುತ್ತೇನೆ. ತಮ್ಮ ಹಳೆಯ ಸಿಂಗೂರ್ ಹೋರಾಟ, ಕಮ್ದುನಿ ಮತ್ತು ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಭೇಟಿಗಳನ್ನೆಲ್ಲ ಅವರು ನೆನಪಿಸಿಕೊಂಡಿದ್ದಾರೆ. ಇದೇ ವೇಳೆ ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಗೂ ಫೋನ್ ಮಾಡಿ ತಮ್ಮ ಬೆಂಬಲ ಸೂಚಿಸಿರುವುದಾಗಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರೋ ಹೈ ವೋಲ್ಟೇಜ್ ಡ್ರಾಮಾ. ಒಂದು ಕಡೆ ಪಕ್ಷದ ನಾಯಕರ ಬಂಡಾಯ, ಇನ್ನೊಂದೆಡೆ ದೀದಿಯವರ ಸಿಡಿಗುಂಡಿನಂತಹ ಸವಾಲು. ನಿಮ್ಗೇನನ್ಸುತ್ತೆ? ಮಮತಾ ಬ್ಯಾನರ್ಜಿ ಅವರು ಮತ್ತೆ ಪಕ್ಷವನ್ನ ಮೊದಲಿನಂತೆ ಗಟ್ಟಿಯಾಗಿ ಕಟ್ಟೋಕೆ ಸಾಧ್ಯನಾ, ಅಥವಾ ಈ ಬಂಡಾಯ ಟಿಎಂಸಿಗೆ ದೊಡ್ಡ ಪೆಟ್ಟು ಕೊಡುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.